ಈ ಅಗ್ರಿಕಲ್ಚರ್ಲಿ ದುಡ್ಡು ಅದ. ಎಲ್ಲೂ ಬೇಡ. ನಮ್ಮ ಮನೆಯಲ್ಲಿ ನಾವು ಗೋಬಿ ಮಂಚೂರಿ ತಿನ್ಬಾರ್ದು, ಪಾನಿಪುರಿ ತಿನ್ಬಾರ್ದು, ಅದ್ರ ಲಜಿಟೋ ಮೋಟೋ ಅದ, ಅದು ಇದು ಎಲ್ಲ ಅದ ಅಂತ ನಾವಿಲ್ಲಿ ಕತೆ ಹೇಳ್ಬೋದು. ಆದ್ರೆ ನನ್ನ ಮಗ ನನ್ನ ಹೆಂಡತಿ ಗೋಬಿ ತಂದು ಕೊಡೋದ್ರೆ ನಾ ತಂದು ಕೊಡ್ಬೇಕು, ಇಲ್ಲ ಅಂತಾರ ಅದು ಇನ್ನೊಂಥರ. ಆದ್ರೆ ಜನರ ಮನಸ್ಥಿತಿ ಹೆಂಗದ ಅಂತಂದ್ರ, ಹಣ್ಣ ತಿನ್ನಕ್ಕೂ ಮೊದ್ಲೇ ಕಣ್ಣು ತಿನ್ನುತ್ತ. ಆಗ ನಾನು ಹೊಲಕ್ಕೆ ಹೋಯ್ತಾವನಿ ಏನಾರು ಮಾಡಕ್ ಹೋಯ್ತೀನಿ ಅಂತಾರ ಮನೇಲಿ ಡಿಸ್ಟರ್ಬೆನ್ಸ್ ಬರಲ್ಲ. ಮೊದಲು ಎದ್ದೋಗು ನೀನು ಅನ್ನಂಗಿರ್ಬೇಕು ಅಂತಂದ್ರೆ, ಅಪ್ಪ 7 ಬೀಜ ಕೊಟ್ಬಿಟ್ಟು ನನ್ನ ಹೆಂಡತಿ ಮಕ್ಕಳು ಸಾಕಕ್ಕಾದ್ದ. ಸೀಬೆ ಹಣ್ಣು ಸೈಂಟಿಫಿಕಲಿ ಲೈಕೋಪಿನ್, ಎಸ್ಕಾರ್ಬಿಕ್ ಆಸಿಡ್ ಎಲ್ಲ ಚೆನ್ನಾಗಿರ್ತಕ್ಕಂಥದ್ದು ಕೆಂಪುನ್ ಸೀಬೆ ಹಣ್ಣು. ಆದ್ರೆ ಮಾರ್ಕೆಟ್ಲಿ ಜನ ತಕ್ಕಂತ ತಿನ್ನೋದು ಬೆಳಿ ಸೀಬೆ ಹಣ್ಣು. ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಂದಾಗ ನೈಟ್ರೋಜನ್ ಫಿಕ್ಸೇಷನ್ಗೆ ನುಗ್ಗೆ ಬಹಳ ಇಂಪಾರ್ಟೆಂಟು ಅಂತ ಮಾತಾಡ್ತಿದ್ವಲ್ಲ. ಆಗ ನಾನೇನ್ ಮಾಡಿದೆ ಅಂತಂದ್ರೆ, ಸುಮಾರು ಹೆಚ್ಚು ಕಡಿಮೆ 16-17 ವೆರೈಟಿ ನುಗ್ಗೆನೆಗೆ ಕಲೆಕ್ಟ್ ಮಾಡಿದೆ. ನಾವು 2000ನೇ ಇಸ್ವಿನಲ್ಲಿ ಅಗ್ರಿಕಲ್ಚರ್ನ ಶುರು ಮಾಡಬೇಕು ಅಂತ ಬಂದಾಗ ನಮ್ಗೆ ಈ ತರ ಮಾಡೆಲ್ಗಳು ಇರ್ಲಿಲ್ಲ, ಏನೂ ಇಲ್ಲ. ಈಗ ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಡೋರವರ ಮಾಡೆಲ್ಗಳದ, ಇದೆಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಆದ್ರೆ ಆಗ ತುಂಬಾ ಕಷ್ಟ ಇತ್ತು ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದ್ರಲ್ಲಿ ಕಷ್ಟ ಇದ್ದಿತ್ತು. ನಾನು ಅವತ್ತಿನಿಂದ ಇವತ್ತಿನ ತನಕ ಆ ಹಳೆಬುರ ತೋಟಗಳನ್ನ ನೋಡ್ಕೊ ಬಂದಾಗ ಇವತ್ತು ಅವ್ರ ನೆಕ್ಸ್ಟ್ ಜನರೇಷನ್ಗೆ ಹೋದಾಗ ಇಲ್ಲ ಅದು. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಾರೆ, ಇದು ಪ್ರಸ್ತುತ ಸ್ಥಿತಿ ನಮ್ಮ. ಯಾಕೆ ಅಂತಾರ, ನನ್ನ ಮಗನಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೆ ಹೋಗ್ಬೋದು. ಇಂಟ್ರೆಸ್ಟ್ ಮೀನ್ಸ್ ಏನು? ಆಸಕ್ತಿ ಅಲ್ಲ, ಇಂಟ್ರೆಸ್ಟ್. ಯಾಕೆ ಅವನಿಗೆ ಹೋಯ್ತೆ ಅಂತಂದ್ರ, ಮನೆಯವ್ರಿಗೆ ಹೋಯ್ತದೆ ಅಂತಾರೆ. ಇಡೀ ಜಗತ್ತು ದುಡ್ಡಿನಿಂದನೇ ವಹಿವಾಟು ನಡೀತಾ ಇರೋದು. ಎಂಡ್ಗೆ ನಿಮ್ಗೆ ಬಂದು ಈಗ ಏನಾಯ್ತಾ ಅದ, ನಮ್ಮ ದುಡ್ಡು ಎಲ್ಲಿ ಖರ್ಚಾಯ್ತಾ ಅದ ಅಂತಂದ್ರ, ಎಲ್ತು 500 ರೂಪಾಯಿನ ತರಕಾರಿ ತಂದ್ರ ಅಥವಾ ಸಾಮಾನ್ ತಂದ್ರ 1000 ರೂಪಾಯಿ ಮೆಡಿಸಿನ್ ತರ ಅಂತ ಸ್ಥಿತಿನಲ್ಲಿ ನಾವಿದ್ದೀವಿ. ಪ್ರತಿ ಮನೆಯಲ್ಲೂ ಹೆಲ್ತ್ಗೆ ದುಡ್ಡು ಖರ್ಚಾಯ್ತಾ ಇರೋದು. ಇನ್ನು ನೆಕ್ಸ್ಟ್ ಖರ್ಚಾಯ್ತಾ ಇರೋದು ಮದುವೆ, ಆಡಂಬರದ ಜೀವನಕ್ಕೆ ನಮ್ದು ಖರ್ಚಾಯ್ತಾ ಇದೆ. ಸ್ಕೂಲು, ಇದು ಮೇಜರ್ ದುಡ್ಡು ನಮಗೆ ಬೇಕಾಗಿರ್ತಕ್ಕಂಥದ್ದು. ಈ ಮೇಜರ್ ದುಡ್ಡು ಇದಕ್ಕೆ ಇವುಗಳನ್ನೆಲ್ಲ ಮೇಂಟೈನ್ ಮಾಡಕ್ಕೆ ನಮಗೆ ದುಡ್ಡು ಬೇಕು. ಮಾತಾಡಿ. ಹೌದು, ದುಡ್ಡು ಎಲ್ಲಿಗೆ ಬೇಕು ಅಂತ ನಾವು ನೋಡಿದಾಗ, ಆಮೇಲೆ ಇನ್ನೊಂದೇನು ಅಂತಾರೆ, ನಾವು ಆಹಾರಕ್ಕೆ ದುಡ್ಡನ್ನ ಯಾರು ಖರ್ಚು ಮಾಡ್ತಾ ಇಲ್ಲ ಹೆಚ್ಚಿಗೆ ಪ್ರಮಾಣದಲ್ಲಿ. ಬಟ್ಟೆ ತಗೊಳಕ್ಕೆ ಅಥವಾ ಇನ್ನೊಂದು ಯಾವ್ದಕ್ಕೆ ದುಡ್ಡನ್ನ ಖರ್ಚು ಮಾಡೋ ರೀತಿನಲ್ಲಿ ಆಹಾರಕ್ಕೆ ದುಡ್ಡನ್ನ ಇನ್ವೆಸ್ಟ್ ವರ್ಷ 20-25 ಸಾವಿರ ಖರ್ಚು ಮಾಡ್ತಾ ಇಲ್ಲ. ಇನ್ ಮಿಕ್ಕಿದ್ದೆಲ್ಲ ಏನ್ ಸುಮ್ಮನೆ ನಾವು ಗೀತೆ ಎಲ್ಲ ವಿತ್ ಅಂಕಿಅಂಶ ಸಮೇತ ಕೊಟ್ಬಿಟ್ಟು 20-25 ಸಾವಿರ ಖರ್ಚು ಮಾಡ್ತಾ ಇಲ್ಲ ಒಬ್ಬ ಫುಡ್ಗೆ. ಅಂದ್ರೆ ಏನೋ ಹೇಳಿದ್ನಲ್ಲ, ಕನ್ಸ್ಯೂಮರ್ ಭಾರ ಆಗ್ಬಿಡ್ತದೆ ಎಲ್ಲ ಈ ಮನಸ್ಥಿತಿಯಿಂದ ಆಚೆ ಬರ್ಬೋದು. ಅರ್ಥ ಆಯ್ತಾ ಅದಲ್ಲ? ಇದು ಜನಕ್ಕೆ ರೀಚ್ ಆಗ್ಲಿಲ್ಲ ಅಂತಂದ್ರೆ, ನಾವು ಆಹಾರಕ್ಕಾಗಿ ಹಣನ ಇನ್ವೆಸ್ಟ್ ಮಾಡಿದೆ ಏನ್ ಮಾಡಿವ ಅದ? ನಾವು ಬೀದಿಲ್ ಬಿದ್ದಿರೋ ಬಜ್ಜಿ ತಗೊಂಡ್ ತಿಂತೀವಿ, ಬೋಂಡ ತಗೊಂಡ್ ತಿನ್ನಕ್ಕೆ ದುಡ್ಡು ಖರ್ಚು ಮಾಡೋ ಅಷ್ಟನ್ನ ಇದು ಒಳ್ಳೆ ಆರ್ಗ್ಯಾನಿಕ್ ಬೆಳೆದವ್ರೆ ಅಂತ ಅನ್ಬಿಟ್ಟು 10 ರೂಪಾಯಿ ಕೊಟ್ಬಿಟ್ಟು ಚೌಕಾಸಿ ಮಾಡದೆ ತಗೊಳ್ಳೋರು ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಾನು ಟೋಟಲಿ ಇದನ್ನ ಬೆಳೆದು ಮಾರೋ ತನಕ ಎಲ್ಲರ ಮನಸ್ಥಿತಿನೂ ನಾನು ಅರ್ಥ ಮಾಡ್ಕೊಂಡಿರೋದೇನು ಅಂದ್ರೆ, ಈ ಆರ್ಗ್ಯಾನಿಕಲಿ ಬೆಳೆದ್ಬಿಟ್ಟು ನನ್ಗೆ ಇದಕ್ಕೆ ಮಾರುಕಟ್ಟೆ ಬಹಳ ದೊಡ್ಡದಾಗದ, ಸಿಕ್ಬಿಡುತ್ತಾ, ಈ ತರದ ಇಮ್ಯಾಜಿನೇಷನರಿ ಒಳ್ಳೆಲ್ಲಿ ಬದುಕಕ್ಕಿಂತವ ಈಗ ನನಗೆ ಅರ್ಥ ಆಗೋದದ್ದೇನು ಅಂತಾರೆ, ಆರ್ಗ್ಯಾನಿಕಲಿ ಬೆಳೆ ಗಂಟ ನನಗೆ ಭಾರಿ ಖುಷಿ ಇದ್ದದ್ದೇನು, ಜಾಸ್ತಿ ದುಡ್ಡು ಸಿಕ್ಕುತ್ತಾ, ಜಾಸ್ತಿ ದುಡ್ಡು ಮಾಡ್ಬೋದು ಅಂತಲೇ ನಾನು ಅನ್ಕೊಂಡಿದ್ದು. ಸಪ್ರೇಟ್ ದುಡ್ಡು ಸಿಕ್ಕುತ್ತೆ ಅಂತ. ಆದ್ರೆ ವಾಸ್ತವ ಏನು ಅಂತಂದ್ರೆ, ಈಗ ನಾನು ಬೆಂಗಳೂರು ತಗೊಬಂದು ಮಾರ್ತಿದ್ದೆ ನನ್ನ ಬಟರ್ ಫ್ರೂಟು, ಮಾವಿನ ಹಣ್ಣು ಇದೆಲ್ಲನೂ. ಈಗ ನಾ ಮಾರ್ತಾ ಇಲ್ಲ. ಯಾಕೆ ಅಂತಾರ, ನನಗೆ ಕಡಿಮೆ ದುಡ್ಡು ಸಿಕ್ಕರೂ ಸಾಕು, ನೆಮ್ಮದಿ ಬೇಕು ಮತ್ತೆ ಟೈಮ್ ಬೇಕು. ನಾನು ದುಡ್ಡು ಮಾಡಕ್ಕೆ ಇನ್ನೊಂದು ದಾರಿ ಹುಡುಕೊಂಡಿನಿ. ಹಾಗೆ ಈ ಅಗ್ರಿಕಲ್ಚರ್ಲಿ ದುಡ್ಡು ಅದ. ನಾವು ದುಡ್ಡು ಮಾಡೋ ಅಂತ ಬಾಗಲ್ಗಳನ್ನ ತಗೋಬೇಕು. ದುಡ್ಡು ಇಲ್ದೆ ಬದುಕಿಲ್ಲ, ನಾ ಅದನ್ನ ಹೇಳ್ತೀನಿ. ನೆಕ್ಸ್ಟ್ ಜನರೇಷನ್ಗೆ ಅದು ಆಸೆ ಪಟ್ಟು ಮಾಡ್ಬೇಕು ಅಂತಂದ್ರೆ ಇದ್ರಲ್ಲಿ ದುಡ್ಡಿದೆ ಅನ್ನೋದನ್ನು ಸಾಧಿಸ್ಬೇಕು, ಆರೋಗ್ಯ ಇದೆ ಅನ್ನೋದನ್ನು ಸಾಧಿಸ್ಬೇಕು, ಜೀವನ ಇದೆ ಅನ್ನೋದನ್ನು ತೋರಿಸ್ಬೇಕು. ಇದು ಮಲ್ಟಿಪಲ್ ಟ್ಯಾಲೆಂಟ್ ಇದು ಇಲ್ಲಿ ಮಾಡೋದು. ಸೊ ಇಷ್ಟಕ್ಕೆ ಸ್ಕೋಪ್ ಅದ.
ನಾವು ಅಗ್ರಿಕಲ್ಚರ್ ಅಂತಂದ್ರೆ ಕೇವಲ ಉತ್ತೋದು ಬಿತ್ತೋದು ಇದಿಷ್ಟೇ ಇದ್ರಲ್ಲಿ ಲೈಫ್ ಆಗಿ ನಿಂತು ಬಿಡಲ್ಲ ಇದು. ನನಗೆ ಅರ್ಥ ಆಗಿರೋದು. ಈಗ ನಾನು 20 ವರ್ಷದ ಜರ್ನಿನ 22 ವರ್ಷದ ಜರ್ನಿನಲ್ಲಿ ನಾನು ನೋಡ್ಕೊಂಬಂದಿರೋ ವಾಸ್ತವಗಳು. ಈಗ ನಾರಾಯಣ ರೆಡ್ಡಿ ಸರ್ ಅವರವರು ಸಪೋಟ ಹಾಕಿದ್ರು, ಅವತ್ತಿಗೆ ಅದು ಸರಿ ಇತ್ತು, ಕಡಿಮೆ ನೀರು ಕಡಿಮೆ ಮೇಂಟೆನೆನ್ಸು, ಅವ್ರು ಆಯ್ಕೆ ಮಾಡ್ಕೊಂಡದ್ದು ಆ ಕಾಲಘಟ್ಟಕ್ಕೆ ಅದು ಸರಿ ಇತ್ತು. ಆದ್ರೆ ಆಕ್ಚುಲಿ ಸಪೋಟ ಹಣ್ಣು ಇವತ್ತಿಗೂ ಸರಿ ಅದು. ಆದ್ರೆ ಜನರ ಮನಸ್ಥಿತಿ ಹೆಂಗದ ಅಂತಂದ್ರ ಹಣ್ಣ ತಿನ್ನಕ್ಕೂ ಮೊದ್ಲೇ ಕಣ್ ತಿನ್ನುತ್ತ. ಅರ್ಥ ಆಯ್ತಾ? ಹಣ್ಣನ್ನ ನಾವು ನಾಲ್ಗೆ ತಿನ್ನಕ್ಕೂ ಮೊದ್ಲೇ ಕಣ್ ತಿನ್ನುತ್ತೆ. ಯಾವ್ದೇ ಮಾರ್ಕೆಟ್ಗೆ ಹೋದ್ರು ನಾವು ಅಷ್ಟೇ ಫಸ್ಟ್ ತಕೊಳ್ಳೋದು ದಪ್ಪದ್ನ. ಇದು ಏನಾಗಿದೆ, ಕ್ವಾಲಿಟಿನಿಗ ಥಿಂಕಿಂಗ್ ಇಲ್ಲ ನಮ್ಗೆ, ಕ್ವಾಂಟಿಟಿ ಥಿಂಕಿಂಗ್ ಅದ. ಸೊ ಮೈಂಡ್ ಸೆಟ್ಗಳು ಹೆಂಗದ ಅದನ್ನ ನಾವು ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಪ್ಲಾನ್ಗಳನ್ನ ಮಾಡ್ಬೇಕು. ಈ ವಾಸ್ತವತೆ ಯಾಕೆ ಅರ್ಥ ಆಯ್ತದೆ ಅಂದ್ರೆ, ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಂದಾಗ ನೈಟ್ರೋಜನ್ ಫಿಕ್ಸೇಷನ್ಗೆ ನುಗ್ಗೆ ಬಹಳ ಇಂಪಾರ್ಟೆಂಟು ಅಂತ ಮಾತಾಡ್ತಿದ್ವಲ್ಲ, ಆಗ ನಾನೇನ್ ಮಾಡಿದೆ ಅಂತಂದ್ರೆ ಸುಮಾರು ಹೆಚ್ಚು ಕಡಿಮೆ 16-17 ವೆರೈಟಿ ನುಗ್ಗೆನೆಗೆ ಕಲೆಕ್ಟ್ ಮಾಡಿದೆ. ಅದರಲ್ಲಿ ಯಾವ್ದು ಚೆನ್ನಾಗಿದ್ದು ಅಂತ ಇದ್ ಮಾಡಕ್ಕೆ ಕಲೆಕ್ಟ್ ಮಾಡಿಬಿಟ್ರೆ ಆಗಲ್ವಲ್ಲ, ಇದನ್ನ ಹೆಂಗಿದ್ರು ಬೆಳಿಲೇಬೇಕಲ್ಲ ಅಂತ ಅಂದ್ಬಿಟ್ಟು ನನ್ನ ಹತ್ರ ನೀರ್ ಕಡಿಮೆ ಇತ್ತಲ್ಲ, ಬರೀ 3/4 ಇಂಚ್ ನೀರ್ ಬತ್ತಿದ್ದು, ಹಾಕುಬಿಟ್ಟೆ. ಎಲ್ಲ ಬೆಳತ್ತು. ನುಗ್ಗೆ ಈ ತರ ಡಿಫ್ರೆಂಟ್ ಆಗಿದೆ, ವೆರೈಟಿ ಅದ ಅಂತ ಹೇಳಿದ್ರೆ ಸರಿ ಎಲ್ಲ ಬರೋರು ಬಂದು ನಾನು ಎಲ್ಲಾ ವೆರೈಟಿನೂ ಏಳಿ ಕರ್ಕೊಬರಕ್ಕೆ 2 ಗಂಟೆ ಆಗೋದು. ಇದು ಶ್ರೀಲಂಕಾದ್ದು ಚೆನ್ನಾಗದ, ಇದು ಶ್ರೀಲಂಕದ್ದು, ಇದು ತಮಿಳ್ನಾಡ್ದು, ಇದು ಇಲ್ಲಿದು ಅಂತ ಎಲ್ಲ ಕಥೆನೂ ಹೇಳ್ಕೊಬಂದು 7 ಗಂಟೆ ಟೈಮ್ ವೇಸ್ಟ್ ಮಾಡ್ಬಿಟ್ಟು ಕೊನೆಯಲ್ಲಿ ಇದೆಲ್ಲ ಆದ್ಮೇಲೆ ಆಗ ನನ್ಗೆ ಸಡನ್ಲಿ ಎಚ್ಚರ ಆಗೋದದ್ದೇನು ಅಂತಂದ್ರೆ, ಅಪ್ಪ 7 ಬೀಜ ಕೊಟ್ಬಿಟ್ಟು ನನ್ನ ಹೆಂಡತಿ ಮಕ್ಕಳು ಸಾಕಕ್ಕಾದ್ದ? ಇದು ವಾಸ್ತವ ಪ್ರಶ್ನೆ. ಇವ್ರಿಗೆ 7 ಬೀಜ ಕೊಡೋದು ನಾನು ಸುಲಭ, ಆದ್ರೆ ಇಷ್ಟೆಲ್ಲ ಕಲೆಕ್ಟ್ ಮಾಡಿದ್ದು ಏನಕ್ಕೆ? ಈಗ ನಾವು ಯಾಕಂದ್ರೆ ಡೈವರ್ಸಿಟಿ ಬಗ್ಗೆ ಮಾತಾಡ್ತೀವಿ, ಎಲ್ಲದ್ರ ಬಗ್ಗೆನೂ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಮಾತಾಡ್ತೀವಿ. ಈಗ ನಾನು ಆಗ್ಲೇ ಮಾತಾಡ್ತಿದ್ ಪ್ರಕಾರ 33 ವೆರೈಟಿ ಹಲಸಿನಣ್ಣು ತಗೊಬಂದು ಹಾಕಿದೆ, ಆದ್ರೆ ಉಪಯೋಗಕ್ಕೆ ಬಂದದ್ದು 12-13 ಮಾತ್ರ. ಅರ್ಥ ಆಯ್ತಾ? ಅದಲ್ಲ, ಈ ಪ್ರತಿಯೊಂದಲ್ಲೂ ಅದರದೇ ಆದ ಪ್ರಪಂಚಗಳವೆ, ಪ್ರತಿಯೊಂದು ವಿಚಾರದಲ್ಲೂ. ಆಮೇಲೆ ಮಾರುಕಟ್ಟೆಗೆ ತಕ್ಕಂತೆ ಕೊಡ್ಬೇಕು, ಅದು ಕಷ್ಟ ಅದ. ಈಗ ಈ ಸಪೋಟ ಹಣ್ಣು ಚೆನ್ನಾಗದ, ಇದಕ್ಕೆ ಜನ ತಗೊಂಡ್ ತಿನ್ನೋ ಯೋಗ್ಯತೆ ಅವ್ರಿಗಿಲ್ಲ, ಆದ್ರೆ ಬ್ಲೈಮ್ ಆಗೋದು ಯಾವ್ದು, ಈ ಗಿಡ ಸರಿ ಇಲ್ಲ ಅಂತ. ಅದೇ ಭಾಗ್ಯ ವೆರೈಟಿ ನುಗ್ಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗದೆ, ಮಾರ್ಕೆಟ್ ಅಲ್ಲಿ ಹೋದ್ರೆ ಹೆಣ್ಮಕ್ಳು ಏನಂತಾರ, ಇದು ಬಲ್ತೋಗದ ಅಂತ ಅದ ಮುಟ್ಟಲ್ಲ. ಬಾಯಿಗೆ ಹಾಕಿದ್ರೆ ಕಂಡ ಬಾಯಿ ತುಂಬಾ ಸಿಕ್ಕುತ್ತೆ. ಯಾವ್ದೋ ಭಾಗ್ಯ ವೆರೈಟಿ ತಿನ್ಲಿಕ್ಕೆ, ಪರ್ಸನಲಿ ತಿನ್ನಕ್ಕೆ ತುಂಬಾ ಚೆನ್ನಾಗಿರೋದು. ಅದೇ ಒಳ್ಳೆ ಸಣ್ಣಕ್ಕೆ ಇಷ್ಟು ಉದ್ದಕ್ಕಿರುತ್ತೆ PKM ವೆರೈಟಿ ಇದೆ, ಅದ ಎಲ್ಲ ತಕತಾರೆ. ಈಗ ನಾವು ಯಾವ್ದು ಬೆಳಿಬೇಕು? ಪುನಃ ಹಾಗೆ ಸೀಬೆ ಹಣ್ಣಲ್ಲಿ 7-8 ವೆರೈಟಿ ಬೆಳೆದ್ವಿ. ಸೀಬೆ ಹಣ್ಣು ಸೈಂಟಿಫಿಕಲಿ ಲೈಕೋಪಿನ್, ಎಸ್ಕಾರ್ಬಿಕ್ ಆಸಿಡ್ ಎಲ್ಲ ಚೆನ್ನಾಗಿರ್ತಕ್ಕಂಥದ್ದು ಕೆಂಪುನ್ ಸೀಬೆ ಹಣ್ಣಲ್ಲಿ. ಆದ್ರೆ ಮಾರ್ಕೆಟ್ಲಿ ಜನ ತಕ್ಕಂತ ತಿನ್ನೋದು ಬೆಳಿ ಸೀಬೆ ಹಣ್ಣು. ಯಾರಿಗೆ ಬೆಳಬೇಕು, ಯಾವ್ದಕ್ ಬೆಳಬೇಕು? ಅರ್ಥ ಆಯ್ತಾ? ಅದಲ್ಲ, ಮಾರುಕಟ್ಟೆ ಒಂದ್ ರೀತಿ ಹೇಳ್ತಾ ಅದ, ಆದ್ರೆ ವಿಜ್ಞಾನ ಒಂದ್ ಹೇಳ್ತಾ ಅದ. ಸೀಬೆ ಬಂದ್ಬಿಟ್ಟು ಒನ್ಸ್ ಅಪಾನ್ ಎ ಟೈಮ್ ಸೀಸನಲ್ ಫ್ರೂಟ್ ಅಲ್ಲ ಸರ್, ಈಗ ವರ್ಷ ಫುಲ್ ಸಿಗೋ ತರ ಸರ್ ಸಿಗುತ್ತೆ. ಈಗ ಅದು ವರ್ಷ ಟೇಸ್ಟ್ ಇಲ್ಲ. ಟೇಸ್ಟ್ ಇಲ್ಲ, ಅದು ಯಾಕೆ ಟೇಸ್ಟ್ ಇಲ್ಲ ಅನ್ನೋದನ್ನ ಮಾತಾಡೋಣ, ಅದನ್ನೇ ಚರ್ಚೆ ಮಾಡ್ಬೇಕಾಗಿರೋದು, ಬುಡ್ದದ್ನಲ್ಲ. ಈಗ ನಮ್ಗೇನಾಗಿದೆ ಅಂತಾರೆ, ಮಾರುಕಟ್ಟೆ ಪೂರೈಕೆಗೆ ಅನುಗುಣವಾಗಿ ವ್ಯವಸ್ಥೆಗಳು ನಿರ್ಮಾಣ ಆಯ್ತಾವೆ. ಪ್ರಪಂಚ ಅಗಲವಾಗದಲ್ಲ, ಬೇರೆ ಬೇರೆ ವೆದರ್ ಕಂಡೀಷನ್ ಅಲ್ಲಿ ಬೇರೆ ಬೇರೆ ವೆರೈಟಿಗಳು ಹಣ್ಣು ಅಂತ ವ್ಯವಸ್ಥೆ ನಿರ್ಮಾಣ ಆಯ್ತಾ ಇದೆ. ಸೊ ಅದಕ್ಕೆ ತಕ್ಕಂತೆ ಬದಲಾಗ್ತಾ ಇದೆ. ಆ ಬದಲಾವಣೆನ ನಾವು ತಂದ್ಕೋಬೇಕು ಅಂತಲೇ ನಾವು ಮಾತಾಡ್ತಾ ಇರೋದು. ಇಲ್ಲಿ ಒಂದು ನೆಲ ಉಳಿಸ್ಬೇಕು, ಜಲ ಉಳಿಸ್ಬೇಕು, ಆ ನೆಲದ ಆರೋಗ್ಯ ಉಳಿಸ್ಬೇಕು, ನಮ್ಮ ಆರೋಗ್ಯ ಉಳಿಸ್ಕೋಬೇಕು, ಅಗ್ರಿಕಲ್ಚರ್ ಉಳಿಸ್ಬೇಕು, ಅಗ್ರಿಕಲ್ಚರ್ ಜ್ಞಾನ ಉಳಿಸ್ಬೇಕು. ಅರ್ಥ ಆಯ್ತದ? ಇದಕ್ಕೆ ಒಂದು ಉದಾಹರಣೆ ಈ ಮುರಳಿನೇ. ಇಲ್ಲೇನು ವಿಡಿಯೋ ಮಾಡ್ತಾ ಇಲ್ವಾ,
ಈ ಮುಳ್ಳಿನ ಈ ಬುಕ್ಗಳನ್ನೆಲ್ಲ ಓದಿ ಒಂದ್ ದಿನಕ್ಕೆ ದುಡ್ಡು ಸಂಪಾದನೆ ಮಾಡ್ತಿದ್ದ ವ್ಯಕ್ತಿ, 15,000 20,000 ಸಂಪಾದನೆ ಮಾಡ್ತಿದ್ದ ವ್ಯಕ್ತಿ ಈ ಮುರಳಿನೇ. ಬಟ್ಟೆ ಅಂಗಡಿ ಇಟ್ಕೊಂಡು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಿದ್ದವ, ಲಕ್ಸುರಿ ಆಗಿ. ದಿನ ಕೂಲಿಂಗ್ ಗ್ಲಾಸ್ ಹಾಕೊಂಡು ಯಮಹ ಬೈಕ್ ತಿರುಗಿ ನಮ್ ತೋಟಕ್ಕೆ ಬಂದಾಗ ಇವ ಮಣ್ಣು ಮುಟ್ಟಿನೇವ, ತಪ್ಪ ಎತ್ತಿನೇವ ಅಂತ ನನಗೆ. ಮಣ್ಣನ್ನ ಮುಟ್ಟಿನ ಇವ ಕೂಲಿಂಗ್ ಗ್ಲಾಸ್ ಹಾಕೊಂಡು, ರೇಬನ್ ಗ್ಲಾಸ್ ಹಾಕೊಂಡು, ಯಮಹ ಬೈಕ್ಲಿ ಜರ್ಕಿನ್ ಹಾಕೊಂಡು ಬಂದ, ಫಾರಿನ್ ಅವ್ರು ಬರಕ್ ಬಂದ. ಅವ ಇನ್ನೂ ಕಲರ್ಫುಲ್ ಆಗಿದ್ದ ಮೊದ್ಲು. ಹಂಗ್ ಬಂದ, ಇವೇನ್ ಮಾಡಿದೀವ ಅಂತ ಅನಿಸ್ತಿತ್ತು. ಸೊ ಆಗ ಇವನ್ಗೆ ಏನಾಗೋಗದ, ಆ ಟೈಮಲ್ಲಿ 8-9 ಲಕ್ಷ ದುಡ್ಡು ಇಟ್ಕೊಂಡು ಅಗ್ರಿಕಲ್ಚರ್ ಬಂದು ಲೀಸಿಗೆ ಲ್ಯಾಂಡ್ ತಕೊಂಡು ವ್ಯವಸಾಯ ಮಾಡ್ಕೊಂಡು ಅವ್ರ ಅಮ್ಮನ್ನ ಕರ್ಕೊಂಡೋಗಿ ಅಲ್ಲಿರೋ ಒಂದ್ ಸಣ್ಣ ಗುಳ್ಳಲ್ಲಿ ಅಮ್ಮ ಮಗ ಇಬ್ರು ಅವ್ರ 2 ಕುರಿ ಮರಿ ತಕೊಂಡು 4 ಹಸುಗಳು ತಕೊಂಡು, ನಾಡ್ ಹಸುಗಳನ್ನ ಕಟ್ಕೊಂಡು ಕೈಲಿರೋ ದುಡ್ಡು ಎಲ್ಲ ತೀರೋಗದೆ. ಇನ್ನು 60-70 ಸಾವಿರ ರೂಪಾಯಿ ನನ್ ಬಂಡವಾಳ ಅಂತ. ಆಗ ಬೇರೆಯವರು ಮಹೇಶ್ ಮೂರ್ತಿ ಅಂತ ಒಬ್ರು ಇದ್ರು, ಅವರು ನನ್ನ ಹತ್ರ ಹೋಗು ಅಂತಂದಿರೋದು. ಸೊ ಏನಾಗದ, ಆಗ ನಮ್ಮ ಮುಂದಿದ್ದ ಚಾಲೆಂಜ್ ಏನು ಅಂತಂದ್ರ, ಒಂದು ಅಗ್ರಿಕಲ್ಚರ್ ಫೀಲ್ಡ್ ಇವನ್ನ ಉಳಿಸ್ಕೋಬೇಕಾ ಅಥವಾ ಅಗ್ರಿಕಲ್ಚರ್ ಉಳಿಸ್ಬೇಕಾ, ಇವನಿಂದ ಏನು ಅನ್ನೋದು ಕ್ವಶನ್ ಆಗಿ ಉಳ್ಕತ್ತೆ. ನಾವು ಬರೀ ಪ್ರಿನ್ಸಿಪಲ್ನ ಬೇರೆ ಸಮಾಜಕ್ಕೆ ಅಪ್ಲೈ ಮಾಡೋದ್ರ ಬದಲು ಸಿಚುವೇಶನ್ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಯ್ತು ನಾವು. ಆಗ ನಾವು ಮಾಡಿದ್ದೇನು ಪ್ಲಾನು ಅಂತಂದ್ರೆ, ಈಗ ನಿನ್ಗೆ ಅಗ್ರಿಕಲ್ಚರ್ ಏನು ಅಂತಲೇ ಗೊತ್ತಿಲ್ಲ, ಏನ್ ರೋಗ ಬರುತ್ತೆ ಅಂತಲೇ ಗೊತ್ತಿಲ್ಲ, ಅದಕ್ಕೆ ಇಮಿಡಿಯೇಟ್ ಪರಿಹಾರಗಳೇನು ಅಂತಲೇ ಗೊತ್ತಿಲ್ಲ. ನಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ ಅಂತ ನೀನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡು ಅಂತ ನಾನು ನಿನ್ಗೆ ಹೇಳಲ್ಲ. ನಿನಗೆ ಇಂಟ್ರೆಸ್ಟ್ ಇರೋದು ಆ ಸಬ್ಜೆಕ್ಟ್ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ನೀನು ಕೆಮಿಕಲ್ಲೇ ಬೆಳೆ, ಫಸ್ಟ್ ಅಗ್ರಿಕಲ್ಚರ್ನ ಕಲಿ. ಯಾಕಂದ್ರೆ ಇವತ್ತೇನೋ ರೋಗ ಬಂತು ಅಂದ್ರೆ ಇವತ್ತು ಔಷಧಿ ಹೊಡ್ಯಕ ಆಲ್ಟರ್ನೇಟಿವ್ ಅದ. ಆದ್ರೆ ಅಗ್ರಿಕಲ್ಚರ್ಲಿ ಇವ್ನಿಗೆ ಏನೋ ಔಷಧಿ ಬಂದಿಲ್ಲ ಅಂದ ತಕ್ಷಣ ನಾನ್ ನೋಡ್ಬಿಟ್ಟು ಅಲ್ಲಿ ಹೇಳಕ್ಕಾಗಲ್ಲ. ಇವನಿಗೂ ನನಗೂ 50 ಕಿಲೋಮೀಟರ್. ನೀನು ಅಗ್ರಿಕಲ್ಚರ್ನ ಪ್ರಾಕ್ಟೀಸ್ ಮಾಡು ಫಸ್ಟ್. ಯಾವ್ಯಾವಕ್ಕೆ ಏನೇನ್ ರೋಗ ಬರ್ತದೆ ಅದ ಪ್ರಾಕ್ಟೀಸ್ ಮಾಡು, ಬರೀ ಅದಕ್ಕೆ ಆರ್ಗ್ಯಾನಿಕ್ ಅಲ್ಲಿ ಆಲ್ಟರ್ನೇಟಿವ್ ಏನಿದ್ದು ಅಂತ ಹುಡುಕು, ಅದನ್ನು ಬರೀ. ಸೊ ಅದನ್ನ ನೀನು ಸಣ್ಣದಾಗಿ ಬೆಳೆ, ಒಂದು 5 ಗುಂಟೆ 10 ಗುಂಟೆನಲ್ಲಿ ಪ್ರಾಕ್ಟೀಸ್ ಮಾಡು. ಆ ನಂತರ ಅದನ್ನ ಎಸ್ಟಾಬ್ಲಿಷ್ ಮಾಡು. ಯಾಕಂದ್ರೆ ಸ್ವಂತ ಜಮೀನು ಇವಂದಲ್ಲ, ಬೇರೆಯವ್ರ ಜಮೀನ ತಗೊಂಡ್ ಮಾಡಕ್ ಬಂದಿರೋದು. ಈಗ ಅವ ಏನ್ ಮಾಡ್ದ, ಭೂಮಿನೆಲ್ಲ ಅವಂದು ಎಲ್ಲ ಇದೇ ತರ ತೆಂಗಿನ ಮರಗಳೆಲ್ಲ ಬುರ್ಡ ಕಳ್ಕೊಂಡ್ ಬೀಳ್ತಿತ್ತು. ಇವ ಎಲ್ಲಾನು ಭೂಮಿಗೆ ಸೆಣಬು ಚೆಂಬ ಎಲ್ಲಾನು ಹಾಕಿ ಉತ್ತು ತಾಕತ್ ಮಾಡಿದ್ಮೇಲೆ ಅವ ಇವನ್ನ ಒದ್ದೋಡಿಸ್ತಾನೆ. ಸೊ ಈ ತರದ್ದೆಲ್ಲ ಚಾಲೆಂಜ್ ಇತ್ತು. ಸೊ ಪ್ರತಿಯೊಬ್ಬರ ನಡುವೆನು ಈ ತರ ಚಾಲೆಂಜ್ ಅದ ಅನ್ನೋದಕ್ಕೆ ನಾನು ಇದನ್ನ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇಷ್ಟೆಲ್ಲವೇ ನಾವೇನ್ ಮಾಡ್ಬೇಕಾಗತ್ತೆ, ಬರೀ ಅಗ್ರಿಕಲ್ಚರ್ ಏನೋ ಇಲ್ಲ, ನಾವು 4 ಜನ ಮಾತಾಡ್ತೀವಿ, ಅದ್ ಕೇಳ್ಕೊಂಡೋಗಿ ಅದನ್ನ ಯಥಾವತ್ತಾಗಿ ಡೆವಲಪ್ ಮಾಡಕ್ ಆಗಲ್ಲ. ಸೊ ಒಬ್ಬೊಬ್ಬರ ಸಿಚುವೇಶನು ಒಂದೊಂದ್ ರೀತಿ ಅದ, ಒಬ್ಬೊಬ್ರ ಅರ್ಥ ಪರಿಸ್ಥಿತಿನೂ ಒಂದೊಂದ್ ತರ ಅದ. ಒಬ್ರಿಗೆ ನೀರಿಲ್ಲ, ಒಬ್ರಿಗೆ ಭೂಮಿ ಇಲ್ಲ, ಒಬ್ಬರಿಗೆ ಸಪೋರ್ಟ್ ಇಲ್ಲ, ಒಬ್ರು ದುಡ್ಡಿಲ್ಲ, ಒಬ್ಬೊಬ್ಬರದು ಒಂದೊಂದ್ ತರ ಸಮಸ್ಯೆಗಳದಾವ. ಸೊ ನಾವು ಟೋಟಲಿ ಅದನ್ನ ಅರ್ಥ ಮಾಡ್ಕೊಂಡು ಎಲ್ಲಿಂದ ಅದನ್ನ ಶುರು ಮಾಡ್ಬೇಕು, ಹೆಂಗ ಅದನ್ನೆಲ್ಲ ಜಾಯಿಂಟ್ ಮಾಡ್ಬೇಕು, ಅದನ್ನ ಫಸ್ಟ್ ನಾವು ಪ್ಲಾನ್ ಮಾಡ್ಬೇಕು ಅಗ್ರಿಕಲ್ಚರ್. ಮತ್ತೆ ನಾನು 5 ವರ್ಷಕ್ಕೆ ಹೆಂಗಿರ್ಬೇಕು, 10 ವರ್ಷಕ್ಕೆ ಹೆಂಗಿರ್ಬೇಕು, 20ನೇ ವರ್ಷಕ್ಕೆ ಹೆಂಗಿರ್ಬೇಕು, ನನ್ ಮಗ ಇದ್ರಲ್ಲಿ ಉಳಿಬೇಕಾದ್ರೆ ನಾ ಏನ್ ಮಾಡ್ಬೇಕು, ಇವೆಲ್ಲ ನಮ್ ಮುಂದಿರೋ. ಅಂದ್ರೆ ಇಷ್ಟೆಲ್ಲ ನಾವು ಭಾರಿ ಸಂಕುಚಿತವಾಗಿ ಯೋಚನೆ ಮಾಡೋದಲ್ಲ, ನಮ್ಗೆ ಇಷ್ಟು ದೊಡ್ಡದಾಗಿ ಯೋಚನೆ ಮಾಡೋ ಅವಕಾಶ ಅದ. ಬ್ರಾಡ್ ಥಿಂಕಿಂಗ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಇಲ್ಲಿ ಅವಕಾಶ ಅದ. ಸೆಲ್ಫ್ ಸೆಂಟ್ರಿಕ್ ಆಗಿ ಯೋಚನೆ ಮಾಡೋದ್ರ ಬದಲು ಬ್ರಾಡ್ ಆಗಿ ನಾವು ಯೋಚನೆ ಮಾಡೋದಕ್ಕೆ ಇಲ್ಲಿ ತುಂಬಾ ಅವಕಾಶ ಅದ ಅಂತ ನೀವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಹಾಗಾಗಿ ಒಂದು ನನಗೇನ್ ಬೇಕು ಬೆಳಕತ್ತೀನಿ ಅಂತನಕ್ಕೆ. ಸೊ ಸೀಬೆ ಹಣ್ಣದು ಹೇಳಿದೆ ನಾನು, ಕೆಂಪನ್ ಸೀಬೆ ಹಣ್ಣು ಚೆನ್ನಾಗಿರುತ್ತೆ. ನಾಗ ಏನ್ ಮಾಡಿದ್ದು ಆಯ್ಕೆ ಮಾಡ್ಕೊಳೋದು ಅಂತಂದ್ರೆ 98 ಗಿಡ ಬೇರೆಯವ್ರ ಮಾರುಕಟ್ಟೆಗೆ ಬೇಕಾಗಿರೋ ಬಿಳಿ ಸೀಬೆ ಹಣ್ಣು, 7 ಗಿಡ ನಮ್ಮಟ್ಟಿಗೆ ಬೇಕಾಗಿರೋದು. ನುಗ್ಗೆ ಗಿಡದಲ್ಲಿ ನಾ ಮಾಡ್ಕೊಳ್ಳೋದು 1 ನುಗ್ಗೆ ಗಿಡ ನಮ್ಮ ಮನೆಗೆ, ಇನ್ 98 ಬೇರೆಯವ್ರಿಗೆ. ಅರ್ಥ ಆಗಲ್ಲ. ಸೊ ಈ ತರ ನಮ್ಮ ಇದನ್ನ ನಾವು ಮಾಡ್ಕೋಬೇಕಾಯ್ತು. ಈಗ ನಾನು ನನಗೇನೋ ಇಷ್ಟ ಅಂತ ಅಂದ್ಬಿಟ್ಟು ಅದನ್ನ ಎಲ್ಲರಿಗೂ ಅಪ್ಲೈ ಮಾಡಕ್ ಹೋದ್ರ
ಆಗಲ್ಲ. ಎಲ್ಲೂ ಬೇಡ. ನಮ್ಮ ಮನೆಯಲ್ಲಿ ನಾವು ಗೋಬಿ ಮಂಚೂರಿ ತಿನ್ಬಾರ್ದು, ಪಾನಿಪುರಿ ತಿನ್ಬಾರ್ದು, ಅದ್ರ ಲಜಿಟೋ ಮೋಟೋ ಅದ, ಅದು ಇದು ಎಲ್ಲ ಅದ ಅಂತ ನಾವಿಲ್ಲಿ ಕತೆ ಹೇಳ್ಬೋದು. ಆದ್ರ ನನ್ ಮಗ ನನ್ನ ಹೆಂಡತಿ ಗೋಬಿ ತಂದ್ಕೊಡೋದ್ರೆ ನಾ ತಂದ್ಕೊಡ್ಬೇಕು, ಇಲ್ಲ ಅಂತಾರ ಅದು ಇನ್ನೊಂಥರ. ಇದು ವಾಸ್ತವದಲ್ಲಿರೋ ಪರಿಸ್ಥಿತಿಗಳು. ಹಾ, ಸೊ ಇದು ಎಲ್ಲರ ಮುಂದೆ ಇರುವಂತ ಚಾಲೆಂಜಸ್. ಸೊ ಅದಕ್ಕೆ ನನಗ ಅರ್ಥ ಆಗಿರೋದೇನು ಅಂತಾರೆ, ಈಗ ನಮ್ಗೆ ಅರ್ಥ ಆಗಿರುತ್ತೆ ಈ ಜ್ಞಾನವೆಲ್ಲ, ಅವ್ರಿಗೆ ಅರ್ಥ ಆಗಿರಲ್ಲ. ಅವರು ಕೂಡ ಇಲ್ಲಿ ಬರ್ಬೇಕು. ಈಗ ಇವ್ರು ಬಂದರ, ಇವ್ರು ಬದ್ಲಾಗಿದ್ರ ಇವ್ರ ಗಂಡ ಬದ್ಲಾಗೋದು, ಇವ್ರ ಮಕ್ಕ ಬದ್ಲಾಗೋದು ಭಾರಿ ಸುಲಭ. ನಾವೇನ್ ಮಾಡ್ತೀವಿ ಅಂತಾರ, ನಾವು ಮಾತ್ರ ಪ್ಯಾಂಟಿಕ್ ಬಂದ್ಬಿಡ್ತೀವಿ, ಅವ್ರು ಅಟ್ಲ್ ಕೂತಿರ್ತಾರ. ಇದೆಲ್ಲ ಅವ್ರಿಗೆ ಡಿಸ್ಕಸ್ ಆದಾಗ ಅವ್ರಿಗೆ ಮನವರಿಕೆ ಆಯ್ತ. ಅವರೇ ಕ್ಯಾಪ್ಟನ್. ಸರ್, ನಿಮ್ಗೆ ಕ್ಯಾಪ್ಟನ್ ಆಗಕ್ಕ ನಮ್ಗೆ ಅರ್ಹತೆ ಇಲ್ಲ ಸರ್. ನಾವ್ ಈ ವ್ಯವಹಾರನೆಲ್ಲ ತಲಾಲ್ ಮಡಿಕೊಂಡು ನಾವ್ ಕ್ಯಾಪ್ಟನ್ ಅದಾವ. ಅಲ್ಲಿ ಆಗದೇನು ಅಂತಾರ, ಈಗ ಮನೆಗ್ ಬೇಕಾಗಿರೋದ್ನೆಲ್ಲಾನು ಹೊಂದಾಣಿಕೆ ನಾವು ತಂದು ಇಡ್ತೀವಿ, ಪುನಃ ಅದನ್ನ ತಗೊಂಡ್ ಹೋಗ್ಬೇಕಲ್ಲ. ಅವ್ರಿಗೂ ಇದೆಲ್ಲ ಪ್ರಜ್ಞೆ ಬಂದಾಗ ಆಗ ಅವರು ಜೋಡಣೆ ಮಾಡ್ತಾರ. ಈ ಜ್ಞಾನನು ಅಲ್ಲಿಗೆ ಜೋಡಿಸ್ತಾರ, ಅವ್ರೇನ್ ಪೆದ್ರಲ್ಲ. ಆದ್ರ ನಾವು ಏನಾಗೋಗದ ಅಂತಾರ, ಎಂಟೈರ್ ಫ್ಯಾಮಿಲಿ ಎಜುಕೇಟ್ ಆಗ್ತಿಲ್ಲ. ಆಗ ಮತ್ತೆ ಎಂಟೈರ್ ಫ್ಯಾಮಿಲಿಗೆ ಏನು ಜವಾಬ್ದಾರಿನ ಲಿಫ್ಟ್ ಮಾಡ್ತಿಲ್ಲ. ನಾನು ಈ ಬದಲಾವಣೆ ನನ್ನ ಹೆಂಡತಿಯಲ್ಲಿ ತರೋದಕ್ಕೆ ಸುಮಾರು 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಸುಮಾರು 6-7 ವರ್ಷ ಟೈಮ್ ಹಿಡಿದಿದೆ. ಈಗ ಅವಳಿಗೆಲ್ಲ ಇದೆಲ್ಲ ಅರ್ಥ ಆಗಿದೆ, ರಿಯಲೈಸ್ ಆಗ. ಇಲ್ಲ, ಕರ್ಕೊಂಡ್ ಬರ್ಬೇಕಿತ್ತು, ಬಟ್ ಬೇರೆ ಎಲ್ಲ ಕರ್ಕೊಂಡು ಹೋಗಿದ್ದೀನಿ. ಹೌದು. ಅಲ್ಲ, ನಾವು ಈ ತರದ್ದೇ ಡಿಸ್ಕಸ್ ಆಗ್ಬೇಕಾಗಿರೋದು ಸರ್. ಯಾಕೆ ಅಗ್ರಿಕಲ್ಚರ್ ಅಲ್ಲಿ ಇನ್ವಾಲ್ವ್ಮೆಂಟ್ ಮತ್ತೆ ಅವ್ರ ಮಕ್ಕಳದು ಮತ್ತೆ ಹೆಣ್ಮಕ್ಳದು ಪಾರ್ಟಿಸಿಪೇಷನ್ ಆಗೋದಿಲ್ಲ ಅಂತನಕ್ಕೆ ಇವು ನೈಜ ಉದಾಹರಣೆಗಳು. ಈಗ ನಮ್ಮ ಮನೆಯಲ್ಲೂ ಸೇಮ್ ಪ್ರಾಬ್ಲಮ್ ಅದ. ಏನು, ನಾವು ಈ ನಮ್ಮೊಳಗಿರೋ ಬೇಗುದಿಗಳೇನವ, ಇದನ್ನ ಫಸ್ಟ್ ಸರಿ ಮಾಡ್ಕೋಬೇಕು ನಾವು. ನಮ್ಮೊಳಗಡೆ ಇರ್ತಕ್ಕಂಥ ಈ ಏನ್ ಸಮಸ್ಯೆಗಳದಾವ, ಇದನ್ನ ನಾವು ಸರಿ ಮಾಡ್ಕೊಂಡ್ರೆ ಆಗ ನಾನು ಹೊಲಕ್ ಹೋಯ್ತಾವನಿ, ಏನಾರು ಮಾಡಕ್ ಹೋಯ್ತೀನಿ ಅಂತಾರೆ, ಮನೇಲಿ ಡಿಸ್ಟರ್ಬೆನ್ಸ್ ಬರಲ್ಲ. ಮೊದಲು ಎದ್ದೋಗು ನೀನು ಅನ್ನಂಗಿರ್ಬೇಕು. ಅವರೇ ಆ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿ ಎದ್ದೋಗಲ್ಲದ ಸಮಸ್ಯೆನ ಬಗೆಹರಿಸ್ಬಿಟ್ಟು ಬನ್ನಿ ಅಂತ ನಮಗೆ ಒತ್ತಡ ಏರೋ ಸ್ಥಿತಿನಲ್ಲಿ ಇರೋ ರೀತಿನಲ್ಲಿ ಇದ್ದಾಗ, ಆಗ ಇಡೀ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಆದಾಗ ಏನಾಗುತ್ತೆ, ಇದು ಲಾಂಗ್ ಟರ್ಮ್ ಅಲ್ಲಿ ಒಬ್ಬೊಬ್ರದ್ದು ಪ್ಲಾನಿಂಗ್ ಶೇರ್ ಆಯ್ತಾ, ಹಿಂಗೆಲ್ಲ ಅರ್ನ್ ಮಾಡ್ಬೋದು. ಇದರಲ್ಲಿ ಏನದು ಪ್ಲಾನಿಂಗ್ ಶೇರ್ ಆಯ್ತು. ಸೊ ನಾವೇನ್ ಮಾಡ್ಬಿಟ್ಟಿರ್ತೀವಿ, ನಮ್ಮ ಮಕ್ಕಳನ್ನೀಗ M.Tech B.Tech ಮಾಡಿ ಇನ್ಯಾವುದೋ ಕಂಪ್ನಿನಲ್ಲಿ ಕಳಿಸಕ್ಕೆ ನಾವು ಪ್ಲಾನ್ ಮಾಡಿರ್ತೀವಿ. ಆದ್ರೆ ಇಲ್ಲಿ ಸಂಪಾದನೆ ಆಗ ಅಂತದ್ದು ಹಾಗೆ ಬಿದ್ದಿರುತ್ತೆ. ಈಗ ನಾನು ಇಲ್ಲಿ ನೋಡಿದ್ವಲ್ಲ, ಈಗ ಇಷ್ಟು ಜನ ಬರ್ತೀವಿ, ಇದೇ ಮರಗಳಲ್ಲಿ ಒಬ್ಬನೇ ಟ್ರೈನಿಂಗ್ ಕೊಟ್ಟು ನಮ್ಮ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಕಸಿ ಮಾಡಿ ಗಿಡ ಇಲ್ಲಿ ಬಂದವ್ರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಕೊಡೋದಾಗಿರೋದು. ಅಲ್ಲೊಂದು ಉದ್ಯೋಗ ಸೃಷ್ಟಿ ಆಯ್ತಿತ್ತು, ಅಲ್ಲೊಂದು ವ್ಯವಹಾರ ಸೃಷ್ಟಿ ಆಗೋದು. ಸೊ ನಾನು ಯಾಕೆ ನರ್ಸರಿಗೆ ಬಂದೆ ಅಂತಂದ್ರೆ, ನಾನು ಈ ತರ ಎಲ್ಲಾನು ಹಾಕೋ ಕೇಳಿ ಮಾಡೆಲ್ಗಳನ್ನ ಮಾಡೋ ಕೊನೆಯಲ್ಲಿ ರಿಸಲ್ಟ್ ತೆಗೆದ್ರೆ ನಾವು ಸಕ್ಸಸ್ ಆಯ್ತಿದ್ದೆ 30% 40%. ಅದ್ಯಾಕೆ ಅಂದ್ರೆ ನಾವು ತಕೊಂಡ್ರೆ ಗಿಡಗಳೇ ಸರಿ ಇರ್ತಿರ್ಲಿಲ್ಲ. ಆಯ್ಕೆ ಮಾಡ್ಕೊಂಡು ನನ್ನೆಲ್ಲ 33 ವೆರೈಟಿ ಹಾಕಿ ನಮ್ಮಲ್ಲಿ ಬಂದಿದ್ದು ಬರೀ ಅಷ್ಟು ಮಾತ್ರ. ಸೊ ಈ ಸಮಸ್ಯೆಗೆ ಉತ್ತರ ಹುಡುಕಕ್ಕೆ ನಾವು ನರ್ಸರಿಗೆ ಓದೋದು. ಸೊ ಅಲ್ಲಿ ಬೇರೆ ಬೇರೆ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದೀವಿ. ಹಾಗಾಗಿ ನಾನು 3 ವರ್ಷ ಎಲ್ಲೂ ಪಾಠ ಮಾಡಕ್ ಬಂದಿಲ್ಲ ಅವ್ರ ಜೊತೆಲಿ. ಈ ವರ್ಷ ನಾನು ಕ್ಲಾಸ್ಗಳಿಗೆ ಹೋಗ್ತಾ ಇರೋದು ಇದರಲ್ಲಿ. ಅದ್ಯಾಕಂದ್ರೆ ಪ್ರತಿ ಕ್ಷೇತ್ರದಲ್ಲೂ ಸವಾಲುಗಳು ಅವ. ಅಗ್ರಿಕಲ್ಚರು ತುಂಬಾ ವಿಸ್ತೃತವಾದಂತ ಕ್ಷೇತ್ರ. ಹಾಗಾಗಿ ಬರೀ ನಾವು ಮಾತಾಡ್ಕೊಳಕ್ಕಿಂತ ನಾವು ಇಬ್ರು ಸೇರಿ ಮಾತಾಡಿದ್ರ ಆವಾಗ ಹೆಂಗ್ ಮಾಡ್ಬೋದು. ಇಲ್ಲಿ ಏನಾಗ್ತಾ ಅದ, ಈಗ ಎಲ್ಲರ ಡ್ರೀಮು, ಹೊರಗಡೆ ಇರೋ ಡ್ರೀಮು ಒಂಥರ ಇರುತ್ತೆ. ಅಂದ್ರೆ ಅದು ನನ್ನ ಫ್ಯಾಮಿಲಿ ಡ್ರೀಮು ಅಂತ ಇಟ್ಕೊಳ್ಳೋಣ. ಬೇರೆಯವ್ರಿಗಿದ್ದಂಗೆ ತಾನೆ ಅವ್ರಿಗೂ ಇರೋದು. ಅವರು ದಿನ TV ನೋಡ್ತಾರೆ ತಾನೆ, ಅಲ್ಲಿ ಪ್ರಮೋಟ್ ಆಗೇ ಹಾಕ್ತಾರ ತಾನೆ ಅವರು.
ಸೊ ಆ ಡ್ರೀಮ್ಗಳು ಎಲ್ಲರಿಗೂ ಇದೆ, ಎಲ್ಲರ ಮನೆಯಲ್ಲೂ ಅದದೆ. ಸೊ ಅವ್ರಿಗೂ ದುಡ್ಡು ಬೇಕು, ಅವ್ರಿಗೂ ಆ ಥರ ಕಲರ್ಫುಲ್ ಲೈಫ್ ಬೇಕು. ಸೊ ನಮಗೆ ಮಾತ್ರ ಈ ರೀತಿ ಆಲೋಚನೆಗಳು ನಮ್ಗೆ ಯಾಕೆ ಹುಡ್ತು, ಅವ್ರಿಗೆ ಯಾಕೆ ಹುಡ್ತಿಲ್ಲ? ಸೊ ಅವ್ರಿಗೂ ಈ ರೀತಿ ಕನಸುಗಳು ಹುಟ್ಟಕ್ಕೆ ನಾವೇನ್ ಮಾಡ್ಬೇಕು? ಮೂಲತಃ ನಮ್ಮ ಆಲೋಚನೆ ಬದಲಾಗದೆ ನಾವು ಜೀವನದಲ್ಲಿ ಅಥವಾ ನಮ್ಮ ವ್ಯವಹಾರದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ. ಆಲೋಚನೆಗಳು ಬದಲಾದಾಗ ಮಾತ್ರ ನಮ್ಮ ಒಟ್ಟು ವ್ಯವಹಾರನ ನಾವು ಲಾಂಗ್ ಟರ್ಮ್ ಅವ್ರಿಗೆ ಬದಲಾಗಿಸ್ಲಿಕ್ಕೆ ಸಾಧ್ಯನೇ ಹೊರತು ನನಗೇನೋ ಇಂಟ್ರೆಸ್ಟ್ ಇದೆ, ಇಡೀ ಫ್ಯಾಮಿಲಿನೀಗ ಬಿಟ್ಬಿಟ್ಟು ನಾವೊಬ್ಬ ಓಡೋದಲ್ಲ ಮುಂದಕ್ಕೆ, ಆಗ ಲಾಂಗ್ ಟರ್ಮ್ ಆಗಲ್ಲ. ನನಗೆ ಅರ್ಥ ಆಗಿಲ್ಲ. ಇಡೀ ಎಂಟೈರ್ ನಾವು ಫ್ಯಾಮಿಲಿಗಳು ನಿಂತಿರೋ ಕಡೆ ತುಂಬಾ ಚೆನ್ನಾಗಿ ಮೂವ್ ಆಯ್ತದೆ. ಗಂಡು ಹೆಣ್ಣು ಎಲ್ಲ ಸೇರಿ ನಿಂತಿರೋ ಕಡೆ ಚೆನ್ನಾಗಿ ಮೂವ್ ಆಯ್ತದೆ. ಯಾರೋ ನಾವು ಒಬ್ರು ಮಾಡೋ ಕಡೆ ಏನಾಯ್ತ ಅವ್ರಿರೋ ಗಂಟ ಚಂದ ನಡೆಯುತ್ತೆ, ಆಮೇಲೆ ಅದು ಕುಂಟ್ತಾ ಕೆಮ್ತಾ ನಡೆಯುತ್ತೆ. ಮಕ್ಕಳುಗಳು ಇನ್ವಾಲ್ವ್ ಆಗ್ಬೇಕು. ಮಕ್ಕಳು, ಯಂಗ್ಸ್ರು, ಇಡೀ ಫ್ಯಾಮಿಲಿ. Involvement of our children. We are the role models for them. We are struggling a lot, and we are not able to show that I am able to make money out of this. So that they are witnessing. You yourself are not able to make any benefit from that. Then how can I come? Of course, there is another part of the health. For that also, we are not. Primary this one, you have to make some money out of that. No? You yourself struggling to make money. Why should I come? That's what he is telling. He is telling the same. The same thing is telling. You should do it in such a way that you should create income so that your son will get inspired. Inspired, yeah. ನಾನು ಹೇಳ್ತಾ ಇರೋದೇನು ಅಂದ್ರೆ, ಇವತ್ತಿನ ಜನರೇಷನ್ಗೆ ದುಡ್ಡು ಸಂಪಾದನೆ ಮಾಡಿ ತೋರಿಸ್ಬೇಕು, ಅವ್ರಿಗೇನ್ ಬೇಕು ಆ ಮುಖನೂ ಪರಿಚಯ ಮಾಡ್ಕೊಡ್ಬೇಕು. ಇದ್ರಲ್ಲಿ ಏನ್ ದುಡ್ಡಿದೆ ಅನ್ನೋದನ್ನು ಪರಿಚಯ ಮಾಡ್ಕೊಡ್ಬೇಕು. ನಾವು ಇದು ಬರೀ ಇದು ಹಣ್ಣು, ಇದು ಹಲಸಿನ ಹಣ್ಣು, ಇದು ಮಾವಿನ ಹಣ್ಣು ಅಂತ ಹೇಳೋದ್ ಬಂದು ಅದರಿಂದ ಎಷ್ಟು ದುಡ್ಡದೆ. ಅದು ಬೇಕಾಗಿರೋ In terms of money, how much you're going to get? ಸೊ ಅದನ್ನ ನಾವು ಅಗ್ರಿಕಲ್ಚರ್ ಅಲ್ಲಿ ಎಲ್ಲದಕ್ಕೂ ಅದ, ಏನಿಲ್ಲ ಅಂತ ಕೇಳಬೇಡಿ, ಎಲ್ಲ ಅದ ಇದ್ರಲ್ಲಿ.